ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ 10 ಜನ ಬರೋಬ್ಬರಿ ನಾಮಿನೇಟ್ ಆಗಿದ್ದಾರೆ. ಅದರಲ್ಲೂ ಕೂಡ ಇಲ್ಲಿ ರಘು ಅವರು ಡೈರೆಕ್ಟ್ ಆಗಿ ಇಲ್ಲಿ ರಕ್ಷಿತ್ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಬಿಗ್ ಬಾಸ್ ಹೇಳಿದ್ರು ಇಷ್ಟು ಜನ ನಾಮಿನೇಟ್ ಆಗಿದ್ರಪ್ಪ, ಏನಕ್ಕೆ ಡೈರೆಕ್ಟ್ ನಾಮಿನೇಷನ್ ಕೊಟ್ಟರೋ ಗೊತ್ತಿಲ್ಲ. ಈಗ ನೋಡಿ, ಫಸ್ಟ್ ಯಾರ್ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋಣ. ಮತ್ತೆ ಯಾರ್ಯಾರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ, ಯಾರು ಸೇಫ್ ಆಗಿ ಇದ್ದಾರೆ ಅಂತ ಅಂದ್ಬಿಟ್ಟು ನೋಡ್ಕೊಂತ ಬರೋಣ. ಎಷ್ಟೆಷ್ಟು ವೋಟ್ ಅಂತ ಹೇಳಕ್ ಹೋಗೋಣ, ಯಾರ್ಯಾರು ಯಾವ ಪ್ಲೇಸ್ ಅಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು. ಬಾಟಮ್ ಅಲ್ಲಿ ಯಾರಿದ್ದಾರೆ, ಟಾಪ್ ಅಲ್ಲಿ ಯಾರಿದ್ದಾರೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಇಲ್ಲಿ 10 ಜನ ಯಾರ್ಯಾರು ನಾಮಿನೇಷನ್ ಆಗಿದ್ದಾರೆ ಅಂತ ಕೂಡ ಇದರಲ್ಲಿ ನೋಡ್ಬಿಡೋಣ. ಒಂದು ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ನಾಮಿನೇಟ್ ಆಗಿದ್ದಾರೆ. ಮತ್ತೆ ಇಲ್ಲಿ ಜಾನ್ವಿ ಅವರು, ಇದು ಅವರು ರೂಲ್ಸ್ ನ ಬ್ರೇಕ್ ಮಾಡಿದ್ರು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಧ್ರುವಂತ್ ಅವರು, ಮಾಳು ಅವರು, ರಕ್ಷಿತಾ ಅವರು, ಸ್ಪಂದನ ಅವರು, ರಿಷಾ ಗೌಡ ಅವರು, ಸೂರಜ್ ಅವರು, ರಾಶಿಕಾ ಅವರು ಮತ್ತೆ ಅಭಿಷೇಕ್ ಅವರು, ಟೋಟಲ್ ಆಗಿ 10 ಜನ ಮನೆಯಿಂದ ಹೊರಗಡೆ ಹೋಗೋಕೆ ನಾಮಿನೇಟ್ ಆಗಿದ್ದಾರೆ. ಈಗ ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ ಅಂತ ನೋಡಕ್ ಹೋದ್ರೆ, ಡೇಂಜರ್ ಝೋನ್ ಅಲ್ಲಿ ಇರೋದು 3 ಜನ ಸ್ಪರ್ಧಿಗಳು ಸಿಕ್ಕಾಪಟ್ಟೆ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಬನ್ನಿ ಯಾರ್ಯಾರು ಅಂತಂದ್ಬಿಟ್ಟು ನೋಡ್ತಾ ಬರೋಣ. ಇನ್ನು 10ನೇ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅಂತ ನೋಡ್ಕೊಂತ ಹೋಗೋಣ. 3 ಜನ ಅಂತೂ ಸಿಕ್ಕಾಪಟ್ಟೆ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಮಧ್ಯಾಹ್ನದ ವೇಳೆಗೆ ನಾನು ಇಲ್ಲಿ ಹೇಳ್ತಾ ಇರೋದು, ಇನ್ನು ಸಂಜೆಗೆ ಏನೆಲ್ಲ ಬದಲಾವಣೆ ಆಗುತ್ತೆ ಮತ್ತೆ ಇನ್ನೂ ಕೂಡ ಟೈಮ್ ಇರುತ್ತೆ. ಬಟ್ ಅಟ್ ಪ್ರೆಸೆಂಟ್ ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ ಅಂತ ನೋಡ್ತಾ ಹೋಗೋಣ. 10ನೇ ಪ್ಲೇಸ್ ಅಲ್ಲಿ ಬಂದು ಧ್ರುವಂತ್ ಅವರಿದ್ದಾರೆ. ಇವ್ರ ಬಗ್ಗೆ ಇಲ್ಲಿ ಎಲ್ರಿಗೂ ಕೂಡ ಎಂತ ಒಪಿನಿಯನ್ ಇದೆ ಅಂತ ಅಂದ್ಬಿಟ್ಟು ಚೆನ್ನಾಗೇ ಗೊತ್ತಿದೆ. ಇವಾಗ ಇವರು ಬಕೆಟ್ ಟೀಮ್ಗೆ ಕಾಕುರ ಸುದ್ದಿ ಅವರು ಹೊರಗಡೆ ಬಂದ್ರು. ಈಗ ಆ ಒಂದು ಪ್ಲೇಸ್ಗೆ ಇಲ್ಲಿ ಧ್ರುವಂತ್ ಅವರು ಆಡ್ ಆಗಿದ್ದಾರೆ. ಅವರು ಮಾಡೋದ್ ನೋಡಿದ್ರೆ ನಿಜವಾಗ್ಲೂ ಮೈಯೆಲ್ಲ ಉರಿ ಬರುತ್ತೆ. ಯಾಕಂತಂದ್ರೆ ಮಾತಾಡೋದೊಂದು ಕಡೆ ಇರಲಿ, ಇಲ್ಲಿ ರಕ್ಷಿತ್ ಅವರು ಹೇಗ್ ಮಾಡ್ತಾರೋ ಆ ರೀತಿ ಮಾಡಿ ಇಮಿಟೇಟ್ ಮಾಡಕ್ ಹೋಗ್ತಾರೆ. ಬಟ್ ಅದು ಅವ್ರಿಗೆ ಬರ್ತಾ ಇಲ್ಲ. ಅವ್ರು ಮಾಡೋದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿದಿಲ್ಲ. ಒಂದು ಚಪ್ಪಾಳೆ ಹೊಡೆಯೋದಿರ್ಬೋದು, ಮತ್ತೆ ಬೇರೆಯವ್ರ ಹತ್ರ ಮಾತಾಡಕ್ ಹೋಗ್ದಾಗಿರ್ಬೋದು, ಮೈಕ್ ಎಷ್ಟು ಸತಿ ಮರಿತಿದ್ದಾರೆ. ಆದ್ರೂ ಕೂಡ ಇಲ್ಲಿ ಹೋಗಿ ಕೇಳ್ಬೇಕಾದ್ರೆ ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ತಾ ಇದಾರೆ. ನಿನ್ನೆ ಪ್ರೋಮೋನು ಕೂಡ ಇಲ್ಲಿ ಬಿಟ್ಟಿದ್ರು. ಆದ್ರೆ ರಕ್ಷಿತ್ ಅವರು ಮೈಕ್ ಮರ್ತಿದ್ದ ಬಗ್ಗೆ ಮತ್ತೆ ಇಲ್ಲಿ ರಕ್ಷಿತ್ ಅವರು ಧ್ರುವಂತ್ ಅವ್ರ ಹತ್ರ ಹೋಗಿ ಸಾರಿ ಕೇಳೋದನ್ನ ಬಿಟ್ಟಿದ್ರು. ಇಲ್ಲಿ ಧ್ರುವಂತ್ ಅವರು ಕೂಡ ಇಲ್ಲಿ ಸುಮಾರು 3 ರಿಂದ 4 ಸತಿ ಇಲ್ಲಿ ಅವರು ಕೂಡ ಮೈಕ್ ನ ಮರ್ತಿದ್ರು. ಅವರು ಕೂಡ ಹೋಗಿ ರಕ್ಷಿತ್ ಅವ್ರ ಹತ್ರ ಸಾರಿ ಕೇಳಕ್ಕೆ ಹೋಗ್ತಾರೆ. ಇಲ್ಲಿ ರಕ್ಷಿತ್ ಅವ್ರು ಯಾವ ರೀತಿ ಕೇಳ್ತಾರೋ ಅದೇ ರೀತಿ ಮಾಡಕ್ ಹೋಗ್ತಾರೆ. ಎಂತ ಗೊತ್ತುಂಟ ಗಾಯ್ಸ್ ಅಂತ ಹೇಳ್ತಾರ ರಕ್ಷಿತ್ ಅವರು. ಅದಕ್ಕೋಸ್ಕರ ಇಲ್ಲಿ ಇವರು ಕೂಡ ಅದೇ ರೀತಿ ಮಾಡಕ್ ಹೋಗ್ತಾರೆ. ಬಟ್ ಇವ್ರಿಗೆ ಅದು ಸೂಟ್ ಆಗಲ್ಲ. ಅವ್ರದೊಂದು ವ್ಯಕ್ತಿತ್ವ ಹಾಳು ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತಾನೆ ಹೇಳ್ಬೋದು. ಮೊದಲನೇ ವಾರದಲ್ಲಿ ಯಾವ ರೀತಿ ಇದ್ರು, ಇವಾಗ 50 ಡೇಸ್ ಆದ್ಮೇಲೆ ಯಾವ ರೀತಿ ಚೇಂಜ್ ಆಗಿದ್ದಾರೆ ಅಂದ್ರೆ, ಸುಮಾರು 3 ವಾರ ಆಯ್ತು. ಇಲ್ಲಿ ಧ್ರುವಂತ್ ಅವ್ರ ವ್ಯಕ್ತಿತ್ವ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಇಲ್ಲ. ಇವಾಗ ಸದ್ಯ ಅಟ್ ಪ್ರೆಸೆಂಟ್ 10ನೇ ಪ್ಲೇಸ್ ಅಲ್ಲಿ ಬಂದು ಈಗ ಧ್ರುವಂತ್ ಅವರು ಇದ್ದಾರೆ. ಇನ್ನು 9ನೇ ಪ್ಲೇಸ್ ಅಲ್ಲಿ ಬಂದು ಅಭಿಷೇಕ್ ಅವರು ಇದ್ದಾರೆ. ನೀವು ನಾಮಿನೇಷನ್ ವಿಚಾರನ ತಗೊಂಡಾಗೂ ಕೂಡ ಅತಿ ಹೆಚ್ಚು ವೋಟ್ಗಳು ಬಿದ್ದಿದ್ದು ಇವರು ಬಿಗ್ ಬಾಸ್ ಮನೆಯಲ್ಲಿ ಇರಕ್ಕೆ ದೋಷಿ, ಇವರಿಗೆ ಯೋಗ್ಯತೆ ಇಲ್ಲ ಅಂತ ಅಂದ್ಬಿಟ್ಟು ಸ್ಪರ್ಧಿಗಳೇ ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಗೇಮ್ ಅಂತ ಬಂದಾಗೂ ಕೂಡ ಅಷ್ಟೊಂದು ಎಫರ್ಟ್ ಇಲ್ಲಿ ಹಾಕಿಲ್ಲ, ಕಾಣಿಸ್ತಲ್ಲ. ಅಟ್ ಪ್ರೆಸೆಂಟ್ ಒಂದು ಮನೇಲಿ ಸ್ಪರ್ಧಿಗಳೇ ಇಲ್ಲಿ ಹೇಳಿದ್ದಾರೆ. ನಿನ್ನೆ ಒಂದು ಟಾಸ್ಕ್ ಕೊಟ್ಟಿದ್ರಲ್ಲ, ಡ್ರಮ್ ಅಲ್ಲಿ ನೀರು ಇದಾಕೋದ್ರಲ್ಲಿ, ಅದರಲ್ಲಿ ಧನುಷ್ ಅವರು ಮತ್ತೆ ಅಭಿಷೇಕ್ ಅವರು ಇಬ್ರು ಕೂಡ ಇಲ್ಲಿ ಮೋಸ ಮಾಡ್ತಾರೆ. ಡ್ರಮ್ ನ ತಗೊಂಡು ಬಗ್ಗಿಸ್ಬಿಡ್ತಾರೆ, ನೀರ್ನೆಲ್ಲ ಹಾಕಿರೋ ನೀರ್ನೆಲ್ಲ ಚೆಲ್ಬಿಡ್ತಾರೆ. ಇದು ಯಾವ ರೀತಿ ಆಟ ಆಡ್ತಿದ್ರು ಅಭಿಷೇಕ್ ಅವ್ರನ್ನ ಇಲ್ಲಿ ಕೇಳಬೇಕು. ನಿಜವಾಗ್ಲೂ ಕೂಡ ನಿನ್ನೆ ಸಿಕ್ಕಾಪಟ್ಟೆ ಇಲ್ಲಿ ಮೋಸ ಆಯ್ತು ಅಂತ ಹೇಳ್ಬೋದು. ಆ ಒಂದು ಗೇಮ್ ಅಲ್ಲಿ ರೂಲ್ಸ್ ಬ್ರೇಕ್ ಗಳಂತೂ ಸಿಕ್ಕಾಪಟ್ಟೆ ಮಾಡ್ತಾ ಇದ್ರು. ಇನ್ನು 8ನೇ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅಂತ ನೋಡಕ್ ಹೋದ್ರೆ ಜಾನ್ವಿ ಅವರು. ಇಲ್ಲಿ ಜಾನ್ವಿ ಅವರು ಒಂದೊಂದು ದಿವಸ ಒಂದೊಂದ್ ತರ ಇಲ್ಲಿ ಚೇಂಜ್ ಆಗ್ತಾ ಇದಾರೆ. ಅದು ಅವ್ರಿಗೆ ಗೊತ್ತಾಗ್ತಿದೆ ಇಲ್ವೋ ಗೊತ್ತಿಲ್ಲ. ಪ್ರತಿ ಸತಿ ನಾಮಿನೇಷನ್ ಆಗ್ತಿದ್ರು ಕೂಡ ಏನೋ ಕೂಡ ಇವ್ರಿಗೆ ಒಂದು ಚೂರು ಕೂಡ ಇಲ್ಲಿ ಭಯ ಇಲ್ಲ. ಜಾನ್ವಿ ಅವರಿಗೆ ಬಂಡ್ ಧೈರ್ಯ ಅಂತಾನೆ ಇಲ್ಲಿ ಹೇಳ್ಬೋದು. ನಾಮಿನೇಟ್ ಆಗಿದ್ರು ಕೂಡ ಏನೂ ಕೂಡ ಒಂದು ಚೂರು ಕೂಡ ಇಲ್ಲಿ ಭಯ ಇಲ್ಲ. ಅವರು ನಿನ್ನೆ ಆಟದ ವಿಚಾರ ಕೂಡ ಇಲ್ಲಿ ತಗೊಳ್ಬೋದು. ರಾಶಿಕಾ ಅವ್ರ ಹತ್ರ ಯಾವ್ದಾವ್ದೋ ವಿಚಾರನ ಇಲ್ಲಿ ಯಾವ್ದಾವ್ದಕ್ಕೋ ಲಿಂಕ್ ಮಾಡಿ ಬೇಕಂತಂದ್ಬಿಟ್ಟು ಅವ್ರಿಗೆ ಗೇಮ್ ಮೇಲೆ ಇರೋ ಒಂದು ಕಾನ್ಸಂಟ್ರೇಷನ್ ತೆಗಿಬೇಕು ಅಂತಂದ್ಬಿಟ್ಟು ಇಲ್ಲಿ ಆಟ ಆಡ್ತಿದ್ರು. ಅದು ನೀಟಾಗಿ ಎದ್ದು ಕೂಡ ಇಲ್ಲಿ ಕಾಣಿಸ್ತಿದ್ರು. ಎಷ್ಟೊಂದು ಫೌಲ್ ಮಾಡಿದ್ರು, ಇಲ್ಲಿ ಪಾಸ್ ಅಂತ ಹೇಳ್ತಿದ್ರು ಕೂಡ ಜಾನ್ವಿ ಅವ್ರ ಪಾಡಿಗಿಲ್ಲಿ ಅವ್ರು ಆಟ ಆಡ್ತಿದ್ರು. ಸದ್ಯ 8ನೇ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಜಾನ್ವಿ ಅವರು ಇದ್ದಾರೆ. ಇನ್ನು 7ನೇ ಪ್ಲೇಸ್ ಅಲ್ಲಿ ಬಂದು ಸ್ಪಂದನ ಅವರಿದ್ದಾರೆ. ಇಲ್ಲಿ ಗೇಮ್ ಅಂತ ಕೊಟ್ಟಾಗ ತುಂಬಾ ಹಿಂದೆ ಬೀಳ್ತಿದ್ದಾರೆ ಸ್ಪಂದನ ಅವರು. ಒಂದು ನಾರ್ಮಲ್ ಆಗಿ ನೀವು ನೋಡಬಹುದು, ಏನೋ ಒಂದು ಆಕ್ಟಿವಿಟಿ ಕೊಟ್ಟಾಗ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ. ಬಟ್ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕ್ಬೇಕಿದೆ. ಆ ಒಂದು ಕಾರಣದಿಂದ ಇಲ್ಲಿ ರಾಶಿಕಾ ಅವ್ರು ಇರ್ಬೋದು ಮತ್ತೆ ರಿಷಾ ಅವ್ರು ಇರ್ಬೋದು, ಏನೊಂದು ಎಫರ್ಟ್ ಆಗ್ತಿದ್ದಾರೆ. ಇಲ್ಲಿ ಸ್ಪಂದನ ಅವ್ರ ಕಡೆಯಿಂದ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಬರ್ತಾ ಇಲ್ಲ ಗೇಮ್ ಅಂತ ಕೊಟ್ಟಾಗ. ಇದು ಸ್ವಲ್ಪ ಮೈನಸ್ ಆಗಿದೆ. ಅದಕ್ಕೆ ಅಟ್ ಪ್ರೆಸೆಂಟ್ 7ನೇ ಪ್ಲೇಸ್ ಅಲ್ಲಿ ಸ್ಪಂದನ ಅವರು ಕಾಣಿಸ್ಕೊಂತಿದ್ದಾರೆ. ಇನ್ನು 6ನೇ ಪ್ಲೇಸ್ ಅಲ್ಲಿ ರಿಷಾ ಅವರು. ನೋಡಿ, ಇವಾಗ ಸದ್ಯ ಸ್ಪಂದನ ಅವ್ರಿಗಿಂತ ಸ್ವಲ್ಪ ಮೇಲೆ ಹೋಗಿದ್ದಾರೆ. ನಿನ್ನೆ ಗೇಮ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಓಕೆ, ಪರವಾಗಿಲ್ಲ ಅಂತ ಕೂಡ ಇಲ್ಲಿ ಸ್ವಲ್ಪ ಎಲ್ಲರೂ ಕೂಡ ವೋಟ್ ಮಾಡಿರ್ಬೋದು. ಇನ್ನೂ ಚೇಂಜಸ್ ಅಂತೂ ಆಗೇ ಆಗುತ್ತೆ. ಅಟ್ ಪ್ರೆಸೆಂಟ್ ಇವಾಗ 6ನೇ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ರಿಷಾ ಅವರು ಇದ್ದಾರೆ. 5ನೇ ಪ್ಲೇಸ್ ಅಲ್ಲಿ ರಾಶಿಕಾ ಅವರು ಕಾಣಿಸ್ಕೊಂತಿದ್ದಾರೆ. ನಿಜವಾಗ್ಲೂ ಕೂಡ ಗೇಮ್ ಅಂತ ಕೊಟ್ರು ಅಂತಂದ್ರೆ ತುಂಬಾ ಚೆನ್ನಾಗಿ ಇಲ್ಲಿ ಆಡ್ತಾರೆ. ನಿನ್ನೆ ಒಂದು ಗೇಮ್ ಅಲ್ಲಿ ಮಿಸ್ಟೇಕ್ ಮಾಡಿದ್ದು ಇಲ್ಲಿ ಗಿಲ್ಲಿ ನಟ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಇಲ್ಲಿ ಸ್ಪಂದನ ಅವ್ರನ್ನ ತಡೆಯಕ್ಕೆ ನಿಲ್ಲಿಸ್ಬಿಟ್ಟು ಇಲ್ಲಿ ರಾಶಿಕಾ ಅವ್ರನ್ನ ನೀರ್ ತುಂಬಕ್ಕೆ ಕಳ್ಸಿದ್ರೆ ಅರ್ಧಕ್ಕರ್ಧ ಡ್ರಮ್ ನಿಜವಾಗ್ಲೂ ಕೂಡ ಇಲ್ಲಿ ತುಂಬಿಸಿರೋರು. ಯಾಕಂದ್ರೆ ಅವ್ರ ಹೈಟ್ ಕೂಡ ಅಡ್ವಾಂಟೇಜ್ ಆಗಿರೋದು, ಮತ್ತೆ ಅವರೊಂದು ಎಫರ್ಟ್ ಏನಾಗ್ತಾರೋ ತುಂಬಾ ಚೆನ್ನಾಗಿ ಇಲ್ಲಿ ಆಗ್ತಾರೆ. ಸ್ಪಂದನ ಅವ್ರಕ್ಕಿಂತ
ಗೇಮ್ ಅಂತ ಬಂದಾಗ ಇಲ್ಲಿ ರಾಶಿಕ್ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇರೋದು ನಿನ್ನೆ ಇಲ್ಲಿ ಕಾಣಿಸ್ತಿತ್ತು. ತುಂಬಾ ಚೆನ್ನಾಗಿ ಇಲ್ಲಿ ಪೈಪೋಟಿ ಕೊಟ್ಟರು. ಬಟ್ ಇಲ್ಲಿ ರಾಶಿಕ್ ಅವ್ರು ಕೇಳಿದ್ರೆ ಅಲ್ವಾ ಗೊತ್ತಿಲ್ಲ, ಇಲ್ಲಿ ಬಕೆಟ್ ಅಲ್ಲಿ ನಾನು ನೀರು ಹಾಕ್ತೀನಿ ಅಂತ ಬಿಟ್ಟು ಇಲ್ಲಿ ಗಿಲ್ಲಿ ನಟ ಅವರು ಮೇನ್ ಆಗಿ ಇಲ್ಲಿ ಮೈನಸ್ ಆಗಿದ್ದೆ. ಇಲ್ಲಿ ಹೈಟ್ ಅಲ್ಲಿ ಸ್ಪಂದನ ಅವ್ರು ಕಡಿಮೆ ಇದ್ರು ಕೂಡ ಬಕೆಟ್ ಅಲ್ಲಿ ನೀರು ಹಾಕ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಕಳಿಸಿದ್ದೆ ಮೇನ್ ಮಿಸ್ಟೇಕು. ಬಿಡಿ, ಇವಾಗ ಗೇಮ್ ಅಂತ ಸೋತಿದ್ದಾಗೆ ಅಟ್ ಪ್ರೆಸೆಂಟ್ ಇವಾಗೂ ಕೂಡ ಒಂದು ಗೇಮ್ ಕೊಟ್ಟಿದ್ದಾರೆ, ಯಾರು ಗೆದ್ದಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ. ನೆಕ್ಸ್ಟ್ ಇವಾಗ 4ನೇ ಪ್ಲೇಸಲ್ಲಿ ಬಂದು ಸೂರಜ್ ಅವ್ರು ಕಾಣಿಸ್ಕೊಂತಾರೆ. ಇವರು ಎಂಟರ್ಟೈನ್ಮೆಂಟ್ ಅಂತ ವಿಚಾರ ಬಂದ್ರು ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಆಡ್ತಿದ್ದಾರೆ. ಇವ್ರದ್ದು ಒಂದೇ ಒಂದು ಮೈನಸ್ ಏನಪ್ಪಾ ಅಂತಂದ್ರೆ ಜಾಸ್ತಿ ರಾಶಿಕ್ ಅವ್ರ ಜೊತೆನೆ ಕಾಣಿಸ್ಕೊಂತಾರೆ ಅನ್ನೋದು ಒಂದು ಬಿಟ್ರೆ ಮಿಕ್ಕಿದೆಲ್ಲ ಕೂಡ ನೀವು ತಗೊಳ್ಬೋದು. ಒಂದು ಏನೋ ಚಟುವಟಿಕೆ ಕೊಟ್ಟಾಗ, ಗೇಮ್ ಕೊಟ್ಟಾಗ ತುಂಬಾ ಚೆನ್ನಾಗಿ ಇಲ್ಲಿ ಮಾಡ್ತಾರೆ. ಅಡುಗೆ ವಿಚಾರನೂ ಕೂಡ ನೋಡ್ಬೋದು, ಎಲ್ಲರೂ ಕೂಡ ಅವ್ರನ್ನ ಹೊಗಳ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಲ್ಲರ ಜೊತೆನೂ ಕೂಡ ಸ್ವಲ್ಪ ಬೆರೀತಾರೆ. ಆದರೆ ಜಾಸ್ತಿ ಇಲ್ಲಿ ರಾಶಿಕ್ ಅವ್ರ ಜೊತೆ ಇರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಅದಕ್ಕೋಸ್ಕರನೇ 4ನೇ ಪ್ಲೇಸಲ್ಲಿ ಬಂದು ಇಲ್ಲಿ ಸೂರಜ್ ಅವರಿದ್ದಾರೆ. 3ನೇ ಪ್ಲೇಸಲ್ಲಿ ಬಂದು ಅಶ್ವಿನಿ ಗೌಡ ಅವರಿದ್ದಾರೆ. ಆಶ್ಚರ್ಯ ಅಂತಾನೆ ಅನ್ಸುತ್ತೆ ನನಗೂ ಕೂಡ, ಯಾಕಂತಂದ್ರೆ ಎಲ್ಲರೂ ಕೂಡ ಬೈತಾರೆ, ಆದ್ರೂ ಕೂಡ 3ನೇ ಪ್ಲೇಸಲ್ಲಿ ಕಾಣಿಸ್ಕೊಂತಿದ್ದಾರೆ. ನೋಡೋಣ ಇನ್ನು ಯಾರ್ಯಾರು ಚೇಂಜಸ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಇನ್ನು 3ನೇ ಪ್ಲೇಸಲ್ಲಿ ನೋಡಕ್ ಹೋದ್ರೆ ಅಶ್ವಿನಿ ಗೌಡ ಅವರಿದ್ದಾರೆ. ನಿಜವಾಗ್ಲೂ ಕೂಡ ಇಲ್ಲಿ ಆಶ್ಚರ್ಯ ಆಗುತ್ತೆ, ಇವ್ರಿಗೆ ಹೆಂಗಪ್ಪ ಓಟ್ ಬೀಳುತ್ತೆ ಅಂತ ಅಂದ್ಬಿಟ್ಟು. ಯಾಕಂತಂದ್ರೆ ಇಷ್ಟೊಂದು ಮೈನಸ್ ಇದ್ರು ಕೂಡ ಇವರಿಗೆ ಓಟ್ ಮೇಲೆ ಓಟ್ ಬೀಳ್ತಾನೆ ಇದೆ. ಅದು ಯಾವ ರೀತಿ ಕನ್ಸಿಡರ್ ಮಾಡ್ತಾ ಇದ್ದಾರೋ ಏನೋ ಒಂದು ಗೊತ್ತಿಲ್ಲ. ಪ್ರೆಸೆಂಟ್ ಅಶ್ವಿನಿ ಗೌಡ ಅವರು 3ನೇ ಪ್ಲೇಸಲ್ಲಿ ಇದ್ದಾರೆ. ಮನೇಲಿ ಯಾವುದೇ ಒಂದು ಜಗಳ ಕದನ ಇದ್ರೂ ಕೂಡ ಇಲ್ಲಿ ಅಶ್ವಿನಿ ಗೌಡ ಅವರೇ ಮೇನ್ ಆಗಿ ಅದರಲ್ಲಿ ಕಾಣಿಸ್ಕೊಂತಿದ್ದಾರೆ. ಪ್ರೋಮೋ ಕೂಡ ನೀವು ಅಬ್ಸರ್ವ್ ಮಾಡಿರ್ಬೋದು. ಇಲ್ಲಿ ಅದರಲ್ಲೂ ಡೈರೆಕ್ಟ್ ನಾಮಿನೇಟ್ ಆಗಿದ್ದಾರೆ. ಸ್ವಲ್ಪ ಕೂಡ ಅವ್ರಿಗೆ ಇಲ್ಲಿ ಭಯನೇ ಇಲ್ಲ, ನಾನು ಸೇವ್ ಆಗಬೇಕು ಅಂತ ಅಂದ್ಬಿಟ್ಟು ನಿನ್ನೆ ಒಂದು ಗೇಮ್ ಆಡಿದಾಗ ಕೂಡ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೇನೋ ಇಲ್ಲಿ ಅಭಿಷೇಕ್ ಎರಡ ಹೋಗಿದ್ದಾರೆ ಅಂತ ಗೊತ್ತಾಯ್ತು. ಬಟ್ ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಹೆಸರು ತಗೋಬೇಕು ಅಂತ ಹೇಳಿದ್ರೆ ಬಿಗ್ ಬಾಸ್ ಅವರು, ಅಥವಾ ತಗೋಬಾರ್ದು ಅಂತ ಹೇಳಿದ್ರೆ ಗೊತ್ತಿಲ್ಲ. ಬಟ್ ಅವ್ರ ಹತ್ರ ಎಲ್ಲರೂ ಕೂಡ ಇಲ್ಲಿ ಅಂದ್ರೆ ಅವ್ರದ್ದೊಂದು ಗ್ಯಾಂಗ್ ಸೇರಿಸ್ಕೊಳ್ಳೋಕ್ಕೆ ಅಶ್ವಿನಿ ಗೌಡ ಅವರು ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಿದ್ದಾರೆ. ಕೆಲವೊಬ್ರು ಇವ್ರ ಗ್ಯಾಂಗ್ ಬಿದ್ದಿದ್ದಾರೆ, ಆದ್ರೂ ಇವರಿಗೆ ಓಟ್ ಬೀಳ್ತಿರೋದು ಆಶ್ಚರ್ಯ. 3ನೇ ಪ್ಲೇಸಲ್ಲಿ ಇದ್ದಾರೆ ನೋಡಿ, ಸಕ್ಕ ಶಾಕಿಂಗ್ ಅಂತಾನೆ ಹೇಳ್ಬೋದು. ಇನ್ನು 2ನೇ ಪ್ಲೇಸಲ್ಲಿ ಬಂದು ಮಾಳು ಅವರಿದ್ದಾರೆ. ಇವರು ತುಂಬಾ ಚೆನ್ನಾಗಿ ಇಲ್ಲಿ ಆಟ ಆಡ್ತಾ ಇದ್ದಾರೆ. ಆಟ ಅಂತ ಬಂದಾಗ ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ. ಬಟ್ ಯಾವ್ದಾರ ಒಂದು ರೀಸನ್ ಕೊಡ್ಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಅಷ್ಟೇ. ಕೆಲವೊಬ್ರಿಗೆ ಇಷ್ಟ ಆಗ್ತದೆ ಅವರ ಆಟ, ಅದಕ್ಕೆ ಇಲ್ಲಿ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ಅಂತೂ ತುಂಬಾನೇ ಇದ್ದಾರೆ. ಯಾಕಂದ್ರೆ ಮಾಡುವವರು ತುಂಬಾ ಚೆನ್ನಾಗಿ ಆಟ ಆಡಬೇಕು, ಇನ್ನೂ ಎಫರ್ಟ್ ಹಾಕಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹೌದು, ಅವ್ರು ಎಫರ್ಟ್ ಹಾಕಿದ್ರೆ ಇನ್ನೊಂದು ಸ್ವಲ್ಪ ದಿವಸ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿ ಉಳ್ಕೊಳ್ಬಹುದು ಅಂತ ಅಂದ್ಬಿಟ್ಟು ನನಗೆ ಅನ್ಸುತ್ತೆ. 2ನೇ ಪ್ಲೇಸಲ್ಲಿ ಅವ್ರು ಕಾಣಿಸ್ಕೊಂತಾರೆ. ಇನ್ನು ಟಾಪ್ 1ನಲ್ಲಿ ಇಲ್ಲಿ ರಕ್ಷಿತಾ ಅವರು ಕಾಣಿಸ್ಕೊಂತಿದ್ದಾರೆ. ಇಲ್ಲಿ ಡೈರೆಕ್ಟ್ ನಾಮಿನೇಟ್ ಆಗಿದ್ರು ಕೂಡ ರಕ್ಷಿತಾ ಅವ್ರ ಫ್ಯಾನ್ಸ್ ಅಂತ ಅವ್ರು ಕೈ ಬಿಡ್ತಲ್ಲ. ಯಾಕಂತಂದ್ರೆ ಅವ್ರಿಗೂ ಕೂಡ ನಂಬಿಕೆ ಇದೆ, ರಕ್ಷಿತಾ ಅವ್ರಿಗೂ ಕೂಡ ನಾವು ತುಂಬಾ ಚೆನ್ನಾಗಿ ಆಟ ಆಡಿದ್ರೆ, ಒಳ್ಳೆ ರೀತಿಯಲ್ಲಿ ಇದ್ರೆ ನಮ್ಮನ್ನ ಇಲ್ಲಿ ಉಳಿಸ್ಕೊಂತಾರೆ ಅಂತ ಇಲ್ಲಿ ರಕ್ಷಿತಾ ಅವರೇ ಹೇಳಿದ್ದಾರೆ. ಇಲ್ಲಿ ಡೈರೆಕ್ಟ್ ನಾಮಿನೇಟ್ ಆದಾಗೂ ಕೂಡ ಇಲ್ಲಿ ರಘು ಅವ್ರು ಕೇಳ್ತಾರೆ ಬೇಜಾರಾಯ್ತಾ ಅಂತ ಅಂದ್ಬಿಟ್ಟು. ಇಲ್ಲ, ನಾನ್ ಮಾಡಿರೋ ತಪ್ಪಲ್ವಾ, ನನಗೆ ತಪ್ಪು ತಿದ್ಕೊಳ್ಳೋಕೆ ಇದೊಂದು ಪಾಠ ಅಂತ ಇಲ್ಲಿ ಹೇಳ್ತಾರೆ. ಯಾರು ಕೂಡ ಇಷ್ಟೊಂದು ಪಾಸಿಟಿವ್ ಆಗಿ ಮಾತಾಡೋದೇ ಇಲ್ಲ. ನೀನು ನಾಮಿನೇಟ್ ಮಾಡಿದೆ ಅಂತಂದ್ರೆ ಬಿಡು, ನಿನ್ನಿಷ್ಟ, ನೀನು ಹೆಂಗಾರ ಮಾಡ್ಕೊಂತ ಮಕ ತಿರ್ಸ್ಕೊಂಡು ಹೋಗೋರಿದ್ದಾರೆ. ಯಾಕಂದ್ರೆ ಕೆಲವೊಬ್ರು ಸ್ಪರ್ಧಿಗಳನ್ನ ಇಲ್ಲಿ ನೋಡಿದ್ದೀರಾ. ಮಾಡುವವರು ನಾಮಿನೇಟ್ ಮಾಡಿದಾಗೂ ಕೂಡ ಇಲ್ಲಿ ರಕ್ಷಿತ್ ಅವರು ಅದೇ ರೀತಿಯಲ್ಲಿ ಹೇಳಿದ್ರು, ಅದು ನಿಮ್ಮ ಒಂದು ಪರ್ಸೆಪ್ಷನ್, ಏನು ಮಾಡೋಕ್ಕಾಗಲ್ಲ ಬಿಡಿ ಅಂತ ಅಂದ್ಬಿಟ್ಟು. ಇಲ್ಲಿ ರಘು ಅವರು ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಿದಾಗೂ ಕೂಡ ಇಲ್ಲಿ ರಕ್ಷಿತ್ ಅವರು ಅದೇ ರೀತಿಯಲ್ಲಿ ಮಾತಾಡಿದ್ದಾರೆ. ಅಂದ್ರೆ ಹಿಂದೊಂದು ಮುಂದೊಂದು ಮಾತಾಡ್ತಲ್ಲ, ಡೈರೆಕ್ಟ್ ಆಗಿ ಏನಿದ್ರು ಕೂಡ ಇದನ್ನ ಹೇಳ್ತಿದ್ದಾರೆ. ಆದ್ರೆ ಅವ್ರದ್ದೊಂದು ಮೈನಸ್ ಏನು ಅಂತಂದ್ರೆ ಕೆಲವೊಬ್ಬರಿಗೆ ಇವ್ರು ಮಾಡ್ತಿರೋದು ತಪ್ಪು ಅಂತ ಕಾಣಿಸ್ತದೆ. ಆ ಒಂದು ತಪ್ಪುಗಳನ್ನ ಇಲ್ಲಿ ಸ್ವಲ್ಪ ಸರಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಂದು ಕ್ಷಣನೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಬಾಯ್ ಸ್ಲಿಪ್ ಆಗಿ ಬೇರೆ ಏನೋ ಮಾತಾಡಕ್ ಹೋಗಿ ಏನೋ ಮಾತಾಡಿದ್ರು ಕೂಡ ಅದು ನಮಗೆ ಹಿನ್ನಡೆ ಕಾರಣ ಆಗುತ್ತೆ. ಇದೇ ಒಂದು ತಪ್ಪನ್ನ ಇಲ್ಲಿ ರಕ್ಷಿತ್ ಅವರು ಕಳೆದ ವಾರ ಇಲ್ಲಿ ಮಾಡಿದ್ದು. ಈ ವಾರ ಏನೋ ಒಂದು ತಪ್ಪು ಮಾಡಿದೆ, ಸ್ವಲ್ಪ ನೀಟಾಗಿ ಗೇಮ್ ಕಡೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಮತ್ತಿಲ್ಲಿ ತಪ್ಪು ನಿರ್ಧಾರಗಳನ್ನ ತಗೊಳ್ದೇ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡೋಣ. ಅಟ್ ಪ್ರೆಸೆಂಟ್ ಆಗಿ ಇವಾಗ ಟಾಪ್ 1ನಲ್ಲಿ ರಕ್ಷಿತಾ ಅವರಿದ್ದಾರೆ, 2ನೇ ಸ್ಥಾನದಲ್ಲಿ ಮಾಳು, 3ನೇದಲ್ಲಿ ಅಶ್ವಿನಿ ಅವರು, 4ನೇದಲ್ಲಿ ಸೂರಜ್ ಅವರು, 5ನೇ ಪ್ಲೇಸಲ್ಲಿ ರಾಶಿಕ್ ಅವರು, 6ರಲ್ಲಿ ರಿಷಾ ಅವರು, 7ರಲ್ಲಿ ಸ್ಪಂದನ, 8ಲ್ಲಿ ಜಾನ್ವಿ ಅವರು, 9ಲ್ಲಿ ಅಭಿಷೇಕ್ ಅವರು, 10ನೇ ಪ್ಲೇಸಲ್ಲಿ ಧ್ರುವಂತ್ ಅವರು ಇದ್ದಾರೆ. ಇದು ಇನ್ನೂ ಕೂಡ ಅಟ್ ಪ್ರೆಸೆಂಟ್ ಮಧ್ಯಾಹ್ನದ್ದು ವೋಟಿಂಗ್ ರಿಸಲ್ಟ್ ನಾನು ಹೇಳ್ತಿರೋದು. ಸಂಜೆ ಯಾವ್ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಲೈವ್ ಬಂದಾಗ ಇಲ್ಲಿ ನೋಡ್ತೀನಿ. ಡೇಂಜರ್ ಝೋನ್ ಅಲ್ಲಿ ಇಲ್ಲಿ ಜಾನ್ವಿ ಅವರು, ಅಭಿಷೇಕ್ ಅವರು, ಧ್ರುವಂತ್ ಅವರು 3 ಜನ ಕೂಡ ಇಲ್ಲಿ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಆರಾಮಾಗಿ ಸೇಫ್ ಆಗಿರೋದು ಯಾರಪ್ಪ ಅಂತಂದ್ರೆ ರಕ್ಷಿತಾ ಅವರು, ಮಾಳು ಅವರು, ಇಲ್ಲಿ ಅಶ್ವಿನಿ ಅವರು ಕೂಡ ಸೇಫ್ ಆಗಿದ್ದಾರೆ. ನೋಡೋಣ, ಹಿಂದೆ ಮುಂದೆ ಅಂತೂ ಇಲ್ಲಿ ಆಗೇ ಆಗುತ್ತೆ. ಸಂಜೆ ವೇಳೆಗೆ ಯಾರ್ಯಾರಿಗೆ ಹೆಚ್ಚಾಗಿ ವೋಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಕಾದು ನೋಡೋಣ. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ನೀವು ಯಾರ್ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ, ಯಾರನ್ನ ಸೇವ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀರಾ, ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗಬೇಕು ಅಂತ ನೀವು ಇಷ್ಟಪಡ್ತಾ ಇದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.